ಗುರುಗಳಾದ ಸೂರ್ಯಾಂಶ ಸಂಭೂತರಾದ ಬ್ರಹ್ಮಣ್ಯ ತೀರ್ಥರ ಆರಾಧನೆ, ಅವರನ್ನು ಸ್ವಲ್ಪ ನೆನೆದು ಮುಂದೆ ಹೋಗುವ ನೆನೆಯಲೇಬೇಕಾದಂತಹ ಮಹಾನುಭಾವರು. ವ್ಯಾಸರಾಜರನ್ನೇ ಜಗತ್ತಿಗೆ ಕೊಟ್ಟಂತಹ ಪುಣ್ಯಾತ್ಮರು ಬ್ರಹ್ಮಣ್ಯ ತೀರ್ಥರು. ವ್ಯಾಸರಾಜರು ಬರೆದಂತಹ ಗ್ರಂಥಗಳಲ್ಲಿ ಮಂಗನಾಚರಣೆಯಲ್ಲಿ ಇವರನ್ನು ನಮಿಸಿ, ಮುಂದೆ ಬರುವ ಎಲ್ಲರೂ ವ್ಯಾಸರಾಜರ ಗ್ರಂಥಗಳನ್ನು ಅಧ್ಯಯನ ಮಾಡೋರು ಎಲ್ಲರೂ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕಾರ ಮಾಡಿಯೇ ಮುಂದೆ ಗ್ರಂಥವನ್ನು ಪ್ರಾರಂಭ ಮಾಡೋದು. ಮಂಗಲಾಚರಣೆಯನ್ನು ಮಾಡದೆ ಯಾರೂ ಗ್ರಂಥವನ್ನು ಪ್ರಾರಂಭ ಮಾಡೋದಿಲ್ಲ. ವ್ಯಾಸರಾಜರ ತಂದೆ ತಾಯಿ ಮಕ್ಕಳಾಗೋದಿಲ್ಲ ಅಂಥೇಳಿ ಯಾತ್ರೆಯನ್ನು ಕೈಗೊಂಡವರಂತೆ. ಇನ್ನು ಅವರಿಗೆ ಮಕ್ಕಳಾಗೋದಿಲ್ಲ, ಆಗುವ ವಯಸ್ಸು ಮೀರಿದೆ, ಯಾತ್ರೆಯನ್ನು ಮಾಡಿ ನಮಗೆ ಪರಲೋಕದ ಸಾಧನೆಯನ್ನು ಮಾಡಿಕೊಳ್ಳಬೇಕು, ಯಾತ್ರೆಯ ಮುಂಚೆ ಗುರುಗಳ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬೇಕು ಅಂತ ಬ್ರಹ್ಮಣ್ಯ ತೀರ್ಥರ ದರ್ಶನಕ್ಕೆ ಬಂದವರು ಇವರು. ಇನ್ನೇನು ಬ್ರಹ್ಮಣ್ಯ ತೀರ್ಥರ ಸಮೀಪದಲ್ಲಿ ಬರುವ ಒಂದು ಮೈಲು ದೂರದಲ್ಲಿ ವ್ಯಾಸರಾಜರ ತಂದೆ, ಪೂರ್ವಾಶ್ರಮದ ತಂದೆ ರಾಮಾಚಾರ್ಯರು ಅಂಥೇಳಿ, ತಲೆ ನೋವ್ತಾ ಇದೆ ಅಂತ ಹೆಂಡತಿಯ ತೊಡೆಯ ಮೇಲೆ ತಲೆಯನ್ನು ಇಟ್ಟವರು ಏಳಲೇ ಇಲ್ಲ. ಮೈ ತಣ್ಣಗೆ ಆಗಿದೆ, ಹೋಗಿಯೇ ಬಿಟ್ರು ಅಂಥೇಳಿ ಅನಿವಾರ್ಯ ಜಾತಸ್ಯ ಧ್ರುವ ಮೃತ್ಯು ಅಂತ ಆಕೆ ತುಂಬ ಧೈರ್ಯವಂತೆ. ವ್ಯಾಸರಾಜರ ತಾಯಿ ಆಗಬೇಕಾದ್ರೆ ಧೈರ್ಯ ಇದ್ದರೆ ಸಾಧ್ಯ. ಮಠಕ್ಕೆ ಬಂದು 4 ಜನರನ್ನು ಬೇಡಲ್ಲಂತೆ, ನೀವು ಬಂದು ಸಂಸ್ಕಾರವನ್ನು ಮಾಡಬೇಕು. ಆಗಲಿ ಬರ್ತೇವೆ ನಡಿ, ಇನ್ನು ಒಳಗೆ ಬರೋದು ಬೇಡ, ಸ್ವಾಮಿಗಳು ದೇವರ ಪೆಟ್ಟಿಗೆ ದೇವರೆಲ್ಲ ಇರ್ತಾರೆ ಅಂತ. ಆಕಸ್ಮಿಕವಾಗಿ ಸ್ವಾಮಿಗಳೇ ಆಚೆ ಬಂದರೆ ಬ್ರಹ್ಮಣ್ಯ ತೀರ್ಥರು ಆಕೆ ನಮಸ್ಕಾರ ಮಾಡಿದರೆ ಅವರು ಆಶೀರ್ವಾದ ಮಾಡಿದ್ರಂತೆ. ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು ಅಂತ. ಪ್ರಾಯ ಯತಿಗಳು ಆಶೀರ್ವಾದವನ್ನು ಹಾಗೆಲ್ಲ ಮಾಡೋದಿಲ್ಲ. ಕೇವಲ ನಾರಾಯಣ 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 ನಿಮಗೆ ಒಳ್ಳೆಯದಾಗಲಿ ಅಂತ ಇಷ್ಟೇ ಹೇಳ್ತಾರೆ. ಪರ್ಟಿಕ್ಯುಲರ್ ಆದ ಕೆಲಸವನ್ನು ಹೇಳಿ ನಿಮಗೆ ಮನೆ ಆಗಲಿ, ಮುಂಜೆ ಆಗಲಿ, ಮದುವೆ ಆಗಲಿ ಇದೆಲ್ಲ ಆಗೋದಿಲ್ಲ. ನಾವು ಅವರ ಮುಂದೆ ಸಮಸ್ಯೆಯನ್ನು ಹೇಳಿದಾಗ ನಮ್ಮ ಉಪಾಸ್ಯ ಮೂರ್ತಿಯ ಅನುಗ್ರಹದಿಂದ ನಿಮ್ಮ ಅಪೇಕ್ಷೆ ಈಡೇರಲಿ ನಾರಾಯಣ ಅಂತ ಮಂತ್ರಾಕ್ಷತೆ ಕೊಡೋದು. ಸುಪುತ್ರಾವಾಪ್ತಿ ವಸ್ತು, ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು, ಪ್ರಮೋಷನ್ ಪ್ರಾಪ್ತಿರಸ್ತು, ಇದ್ಯಾವುದೂ ಹೇಳೋದಿಲ್ಲ. ಪ್ರಥಮತಃ ನಿಷ್ಕಾಮ ಕರ್ಮವನ್ನು ಮಾಡೋರು ಯತಿಗಳು. ಅವರಲ್ಲಿ ಪ್ರಾರ್ಥನೆ ಮಾಡಿದಾಗ ಸರ್ವೇ ಜನ ಸುಖಿನೋ ಭವಂತು ಅನ್ನೋರು. ಇವತ್ತಿನ ಕಾಲದಲ್ಲೇ ಆಗಿದೆ ಅಂದರೆ ಬ್ರಹ್ಮಣ್ಯ ತೀರ್ಥರು ಅಂದರೆ ಮೋಕ್ಷ ಮಾರ್ಗವನ್ನು ಕಂಡುಕೊಂಡ ಮಹಾನುಭಾವರು. ಶಿಷ್ಯರೆಲ್ಲ ಅಂದರು, ಸ್ವಾಮಿ ನೀವು ನೋಡಿ ಆಶೀರ್ವಾದ ಮಾಡಬೇಕಾಗಿತ್ತು ಅಂದರು. ಏನು ನೋಡಿ ಆಶೀರ್ವಾದ ಮಾಡೋದು ಅಂದರೆ ಕೆಲವೊಮ್ಮೆ ಹೀಗಿರುತ್ತದೆ, ಆಶೀರ್ವಾದಕ್ಕೆ ಭಾಳ ಕಮ್ಮಿ ಕೊಟ್ಟರು ಅಂದರೆ ಸ್ವಲ್ಪ ಆಶೀರ್ವಾದ ತಗೋ ಅಂಥೇಳಿ ಮಂತ್ರಕ್ಕೆ ತಲೆ ಮೇಲೆ ಹಾಕಿ ಹೋಗೋದು. ಸ್ವಲ್ಪ ದಕ್ಷಿಣೆ ಜಾಸ್ತಿ ಇತ್ತು ಅಂದರೆ ಮಂತ್ರವು ಜಾಸ್ತಿ, ಹಾಗೇನಾದರೂ ಇದೆಲ್ಲ ಅಲ್ಲ, ನಾನು ನುಡಿದದ್ದಲ್ಲ, ದೇವರು ನನ್ನ ಬಾಯಿಂದ ನುಡಿಸಿದ್ದು. ಸ್ವಾಮಿ ಆಕೆ ಬಂದಿರೋದು ತನ್ನ ಗಂಡನ ಸಂಸ್ಕಾರಕ್ಕಾಗಿ. ನೀವು ನೋಡಿದ್ರೆ ಆಕೆಗೆ ದೀರ್ಘ ಸೌಮಂಗಲ್ಯಾಭಿವೃದ್ಧಿರಸ್ತು ಅಂತ ಇದೆ. ಎಂಥ ವಿಪರ್ಯಾಸ! ಬ್ರಹ್ಮಣ್ಯ ತೀರ್ಥರಂದರು, ನಮ್ಮ ಬಾಯಿಂದ ಬಂದಿದೆ ಅಂತಾದರೆ ಅದು ನಾನು ನುಡಿದದ್ದಲ್ಲ, ತತ್ವಾಭಿಮಾನಿ ದೇವತೆಗಳ ಒಳಗಿರುವ ವಾಯುದೇವರು ದೇವರು ನುಡಿಸಿದ್ದು. ದೇವರ ಮಾತು ಸುಳ್ಳಾಗಲಿಕ್ಕಿಲ್ಲ, ಆತ ಸತ್ತಿಲ್ಲ ಅಂತ ಇವರು ವಾದ. ಆಗೋಯ್ತು, ಏನೋ ಅಪ್ಪಿ ತಪ್ಪಿ ಒಂದು ಮಾತನ್ನು ಆಡಿದ್ದೀರಿ, ಅದರ ಸಲುವಾಗಿ ನೀವು ಅಲ್ಲಿ ಬರೋದು ಬೇಡ, ಶವವನ್ನು ನೋಡೋದು ಬೇಡ ಅಂತ. ಶವ ಆಗಿದ್ದರೆ ನೋಡಬಾರದು, ಶವವೇ ಆಗಿಲ್ಲಲ್ಲ ಅಂತ ಇವರು. ಧನ್ವಂತರಿ ಮಂತ್ರವನ್ನು ಜಪ ಮಾಡ್ತಾ ಬಂದು ಆ ಕೈಯಲ್ಲಿ ಏನೋ ನೀರಿನ ಪಾತ್ರೆ ಇತ್ತು, ಆ ನೀರನ್ನು ಪ್ರೋಕ್ಷಣೆ ಮಾಡಿದರೆ ಎದ್ದು ಕೂತ್ರಂಥವ್ರು. ಏನು ಆಶ್ಚರ್ಯ, ಆನಂದ! ಇಬ್ಬರು ದಂಪತಿಗಳ ನಮಸ್ಕಾರ ಮಾಡಿದರೆ ಸುಪುತ್ರಾವಾಪ್ತಿರಸ್ತು ಅಂತ ಬೇರೆ ಅಂದರು. ಅವರಂದರು, ಸತ್ತವರೇ ಬದುಕಿದಾಗ ಬದುಕಿದವರಲ್ಲಿ ಮಕ್ಕಳಾಗದೆ ಏನು ಇಂಥ ಪುಣ್ಯಾತ್ಮರು ಅಂಥೇಳಿ. ಮುಂದೆ ಆ ಮಗುವನ್ನು ನೀವು ಮಠಕ್ಕೆ ಕೊಡಬೇಕು ಅಂದರು. ವ್ಯಾಸರಾಜರ ಭಾಗ್ಯ, ಮನೆಯ ಹಾಲನ್ನು ಕೊಡೋದೇ ಇಲ್ಲ ಪುಣ್ಯಾತ್ಮರು. ದೇವರಿಗೆ ಅಭಿಷೇಕ ಮಾಡಿದ ಹಾಲನ್ನೇ ಕುಡಿಸಿ ಬ್ರಹ್ಮಣ್ಯ ತೀರ್ಥರು ಬೆಳೆಸದ್ರಂತೆ. ಮುಂದೆ 6-7 ವರ್ಷಕ್ಕೆ ಉಪನಯನವನ್ನು ಮಾಡಿ, ತುಂಬ ವಾತ್ಸಲ್ಯ, ನನ್ನಲ್ಲೇ ಪಾಠವನ್ನು ಕಲಿತರೆ ಮತ್ತೆ ಸಮಸ್ಯೆ ಆಗಬಹುದು, ತುಂಬ ಪ್ರೀತಿ ಇದೆ. ಶ್ರೀಪಾದರಾಜರ ವಿದ್ಯಾಪೀಠವೂ ಇತ್ತು. ಅವರಿಬ್ಬರು ಕಸಿನ್ಸ್ ಅಂತ, ಶ್ರೀಪಾದರಾಜರು ಬ್ರಹ್ಮಣ್ಯ ತೀರ್ಥರು. ಅಲ್ಲೇ ಬೆಳೀಲಿ ಅಂತ ಅವರಲ್ಲಿ ಕೊಟ್ಟು ಕಳಿಸಿ, ಅದೇ ವ್ಯಾಸರಾಜರಿಗೆ ಬಾಲ ಸನ್ಯಾಸವನ್ನು ಕೊಟ್ಟು ಮುಂದೆ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ವ್ಯಾಸರಾಜರು ಪಡೆದರು. ಅಂಥ ವ್ಯಾಸರಾಜರನ್ನು ಕೊಟ್ಟ
ಮಹಾನುಭಾವರು ಅವರನ್ನು ವ್ಯಾಸರಾಜರು ಸೂರ್ಯರು ಅಂತ ಸೂಚನೆಯನ್ನು ಮಾಡ್ಯಾರ. ನ್ಯಾಯಾಮೃತದ ಮಂಗಲಾಚರಣೆಯಲ್ಲಿ ಅಂತಾರೆ, ಸಮುತ್ಸಾರ್ಯ ತಮಸ್ತೋಮಂ ಸನ್ಮಾರ್ಗಂ ಸಂಪ್ರಕಾಶ್ಯ ಚ. ಕತ್ತಲನ್ನು ಕಳೆದು, ಎಲ್ಲ ಕತ್ತಲನ್ನು ಕಳೆದು ಸನ್ಮಾರ್ಗವನ್ನು ತೋರಿಸಿದ ಬ್ರಹ್ಮಣ್ಯ ತೀರ್ಥರೆಂಬ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ. ಸೂರ್ಯನೂ ಅದೇ ಮಾಡೋದು. ಉದಯ ಆದರೆ ಕತ್ತಲು ದೂರ ಹೋಗುತ್ತೆ, ಸೂರ್ಯೋದಯ ಆಯಿತು ಅಂದರೆ ದಾರಿ ಕಾಣುತ್ತೆ. ಇವತ್ತೆಲ್ಲ ನಮಗೆ ಹೆಡ್ಲೈಟ್ ಇದೆ ಗಾಡಿಗಳಿಗೆ, ರಾತ್ರಿ ಸಂಚಾರ ಮಾಡ್ಬೋದು. ಹಿಂದೆಲ್ಲ ಲೈಟು ಗೀಟು ಇಲ್ಲದ ಕಾಲದಲ್ಲಿ ಸೂರ್ಯಾಸ್ತ ಆದ ಮೇಲೆ ಇದ್ದೂರಲ್ಲೇ ನಿಲ್ಲಬೇಕಾಗಿತ್ತು, ಮುಂದೆ ಹೋಗುವ ಮಾತಿಲ್ಲ. ಈ ಪ್ರಾಯ ಇವತ್ತು ಜರ್ನಿ ಎಲ್ಲ ನೈಟಲ್ಲೇ ನಾವು ಪ್ರಿಫರ್ ಮಾಡ್ತೀವಿ. ನೈಟ್ ಜರ್ನಿ ಆಗ್ಬಿಟ್ರೆ ಒಳ್ಳೆಯದು, ಮಲ್ಕೊಂಡ್ಬಿಟ್ಟಿರ್ತೀವಿ ಅಂತ. ಆಗ ನೈಟ್ ಜರ್ನಿ ಅಂತಿಲ್ಲೇ ಇಲ್ಲ. ಸೂರ್ಯೋದಯ ಆದರೆ ಆಗುವ ಲಾಭ ಒಂದು, ಕತ್ತಲು ದೂರ ಆಗತ್ತೆ, ಮಾರ್ಗ ಯಾವುದು ಗೊತ್ತಾಗತ್ತೆ. ಆಮೇಲೆ ಸೂರ್ಯ ಎಲ್ಲಿರ್ತಾನೆ? ವಿಷ್ಣುಪದ, ಆಕಾಶಕ್ಕೆ ವಿಷ್ಣುಪದ ಅಂತ ಸಂಸ್ಕೃತದಲ್ಲಿ ಹೆಸರು. ಈ ಬ್ರಹ್ಮಣ್ಯ ತೀರ್ಥರಲ್ಲಿ ಮೂರೂ ಇದೆ ಅಂದರು. ಅವರು ಕತ್ತಲನ್ನು ಕಳೆದರು. ಯಾವುದದು? ಅಜ್ಞಾನವೆಂಬ ಕತ್ತಲನ್ನು ಕಳೆದವರು ಬ್ರಹ್ಮಣ್ಯ ತೀರ್ಥರು. ದಾರಿಯನ್ನು ತೋರಿದ್ರಂತೆ. ಯಾವುದದು ದಾರಿ? ದೇವರಿರುವ ದಾರಿ. ಶ್ರೀಮದ್ ಆನಂದ ತೀರ್ಥರ ಶಾಸ್ತ್ರದ ದಾರಿಯನ್ನು ತೋರಿಸಿಕೊಟ್ಟವರು. ಸದಾ ವಿಷ್ಣುವಿನ ಪಾದದಲ್ಲಿ ಆಸಕ್ತರು. ಅವನು ಸೂರ್ಯ ಮೇಲೆ ಇದ್ದರೆ ಇವರು ವಿಷ್ಣುವಿನ ಪಾದದಲ್ಲೇ ಆಸಕ್ತರಾದಂತಹ ಬ್ರಹ್ಮಣ್ಯ ತೀರ್ಥರೆಂಬ ಸೂರ್ಯನಿಗೆ ನಮಸ್ಕಾರ ಮಾಡ್ತೇನೆ ಅಂಥೇಳಿ ಬಹಳ ದೊಡ್ಡ ಮಹಾನುಭಾವರು. ಅವರ ಪವಾಡಗಳನ್ನು ತೋರಿಸಿದ್ದು ಕಡಿಮೆ ಬ್ರಹ್ಮಣ್ಯ ತೀರ್ಥರು. ಒಂದೇ ಕಡೆಯಲ್ಲಿ ಇದ್ದು ಏಕಾಂತದಲ್ಲಿ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ವ್ಯಾಸರಾಜರಿಗೆ ಎಲ್ಲ ಪುಣ್ಯವನ್ನು ಧಾರೆ ಎರೆದು ಇಡೀ ಮಾಧ್ವ ಕುಲವನ್ನೇ ರಕ್ಷಣೆ ಮಾಡುವ ದೊಡ್ಡ ಹೆಮ್ಮೆ ವ್ಯಾಸರಾಜರದು. ಅದ್ಭುತವಾದ ಗ್ರಂಥಗಳನ್ನು ರಚನೆ ಮಾಡಿದ ಮಹಾನುಭಾವರನ್ನು ಕೊಟ್ಟವರು. ಬ್ರಹ್ಮಣ್ಯ ತೀರ್ಥರ ಕಾಲದಲ್ಲಿ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ತಾರೆ. ಈ ಬನ್ನೂರು, ತಿರುಮಕೂಡಲು, ಅಲ್ಲಿಂದ ಈ ಅಬ್ಬೂರು ಇಲ್ಲಿ ಸಂಚಾರವನ್ನು ಮಾಡಿದವರು ವನ್ನಿಕ್ಷೇತ್ರ ಅಂತ ಕರೀತಾರಂತ. ಅದನ್ನು ಅಗ್ನಿಕ್ಷೇತ್ರ ಅಂತದು. ಸಂಚಾರ ಬರ್ತಾ ಒಮ್ಮೆ ಈಗಿನ ಮಳೂರೇನಿದೆ ಅಲ್ಲಿ ಒಂದು ಘಟನೆ. ಆ ಕಾಲದ ಯಾವುದೋ ರಾಜ ಇದ್ದ. ರಾಜನಿಗೆ ವಯಸ್ಸಾಗಿತ್ತು. ಅವನ ಹೆಂಡತಿ ತೀರಿ ಹೋದ ಮೇಲೆ ವಯಸ್ಸಾಗಿದ್ದರೂ ಇನ್ಯಾವುದೋ ಹೆಣ್ಣನ್ನು ಮದುವೆ ಆದ. ಆದರೆ ಆ ಹುಡುಗಿಗೆ ತಾರುಣ್ಯ. ರಾಜನಿಗೆ ಮಗ ಇದ್ದ, ಒಳ್ಳೆ ಸುಕುಮಾರ, ಅವನು ಒಳ್ಳೆ ತಾರುಣ್ಯ ರಾಜನ ಕುಮಾರನಿಗೆ. ಆ ಮಲತಾಯಿ ರಾಜನ ಹೆಂಡತಿ ಆದವಳಿಗೆ ಇವನ ಮೇಲೆ ಕಣ್ಣಾಯ್ತಂತೆ. ಚೆನ್ನಾಗಿದ್ದ ಅಂತ. ಅವನು ತುಂಬ ಸಭ್ಯ, ಯೋಗ್ಯ. ಅವನಂದ, ನೀನು ನನ್ನ ತಾಯಿ, ಈ ದೃಷ್ಟಿಯಿಂದೆಲ್ಲ ನೋಡಬೇಡ. ಇದು ರಾಜನಿಗೆ ಸುದ್ದಿ ಗೊತ್ತಾಯಿತು. ಹೆಂಡತಿಯನ್ನು ದಂಡನೆ ಮಾಡ್ತೇನೆ ಅಂತ ಬಂದಾಗ ಅವಳು ಉಲ್ಟಾ ಹೊಳೆದುಬಿಟ್ಟು, ನಾನೇ ಯಾಕೆ ಹಾಗೆ ಮಾಡಲಿ, ನಾನು ಮಹಾಪತಿವ್ರತೆ, ನಿನ್ನ ಮಗನೇ ಸರಿ ಇಲ್ಲ, ಹಾಗೆ ಹೀಗೆ. ರಾಜನಿಗೆ ಹೆಂಡತಿ ಅತಿ ಬೇಕಾದವಳು ಅಂತ ಆಗಿರ್ತಾಳೆ, ಶಾಸ್ತ್ರವೇ ಹೇಳುತ್ತೆ. ರಾಜ ಏನು ಮಾಡಿದ? ಯಾವ ವಿಚಾರಣೆಯನ್ನು ಮಾಡದೆ ಮಗನ ಎರಡೂ ಕಾಲನ್ನು ಕತ್ತರಿಸಿ ಬಿಸಾಕಂದಂತೆ. ಮಂತ್ರಿಗಳು, ಹಳೆಯ ಜನ, ಅವರಿಗೆಲ್ಲ ಗೊತ್ತು ಇದು ರಾಜಕುಮಾರನಿಂದ ನಡೆದದ್ದಲ್ಲ, ಬಂದವಳೆ ಅಯೋಗ್ಯಳು. ರಾಜನಿಗೆ ಕೇಳುವ ಪೇಷನ್ಸೂ ಇರಲಿಲ್ಲ, ಉನ್ಮಾದದಲ್ಲಿದ್ದ ಅವನು. ಪಾಪ ಅವರೆಲ್ಲ ರಾಜಕುಮಾರನನ್ನು ಸಂರಕ್ಷಣೆ ಮಾಡ್ತಾ ಏನೋ ಇದ್ದರು. ಹೋಪ್ಸೋಯ್ತು, ಕಾಲು ಬರೋದು ಹೇಗೆ? ಏನೋ ಸಣ್ಣ ಪುಟ್ಟದ್ದಾದರೆ ಸರಿ. ಬ್ರಹ್ಮಣ್ಯ ತೀರ್ಥರು ಆ ಊರಿಗೆ ಬಂದಾಗ ಈ ಮಂತ್ರಿಗಳು, ಅವನ ಆಪ್ತರೆಲ್ಲ ಬೇಡದ್ರಂತೆ. ಹೀಗಾಗಿದೆ, ಅನ್ಯಾಯವಾಗಿ ಅವನ ಕಾಲು ಹೋಗಿದೆ, ನೀವೇನಾದರೂ ಮಾಡಬೇಕು. ಏನು ಮಾಡ್ತೀವಿ ನಾವು? ಏನು ಮಾಡಲಿಕ್ಕಾಗೋದಿಲ್ಲ. ಇಲ್ಲ, ಹಿರಿಯರು, ಗುರುಗಳು, ನೀವು ದೊಡ್ಡವರು, ಏನಾದರೂ ಮಾಡಿ. ದೇವರ, ವಾಯುದೇವರ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ಇದ್ದರೆ ಆಗತ್ತೆ. ಒಂದಿಷ್ಟು ಮೃತ್ತಿಕೆಯನ್ನು ಕೊಡ್ತೇನೆ, ಕಾಲಿಗೆ ದಿನ ಹಚ್ಚಿ ಅಂತ ಹೇಳಿದ್ರಂತೆ. ದಿನ ಕಾಲಿಗೆ ಸ್ವಲ್ಪ ಹಚ್ಚುತ್ತಾ 6 ತಿಂಗಳಿಗೆ ಕಾಲು ಚೂರೇ ಮೊಳಕೆ ಹೊಡೀತಂತೆ. ಚೂರು ಇಷ್ಟುದ್ದ ಬಂದು ಪೂರ್ಣ ಕಾಲು ಬಂತಂತೆ. ಅವತ್ತಿನಿಂದ ಆ ಊರಿಗೆ ಹಿಂದೇನು ಹೆಸರಿತ್ತೋ ಗೊತ್ತಿಲ್ಲ, ಮೊಳೆತ ಊರು ಅಂತ ಆಯ್ತಂತೆ. ಕಾಲು ಮೊಳೆತ ಊರು. ತುಳಸಿಯೋ ಸಸಿಯೋ ಬರಬಹುದು,
ತುಳಸಿ ಸಸಿಯೋ ಇನ್ಯಾವುದೋ ಪುಟ್ಟ ಬೀಜ ಬರಬಹುದು, ಕಾಲು ಮೊಳೆಯೋದು ಇದೆಲ್ಲ ತುಂಬ ಆಶ್ಚರ್ಯ, ಅಪರೂಪ. ಭಗವಂತನ ಪೂರ್ಣಾನುಗ್ರಹ ಇದ್ದವರಿಗೆ ಕರ್ತುಮ್ಮ ಅನ್ಯತಾ ಕರ್ತುಮ್ಮ ಒಂದೆರಡು ಇನ್ಸಿಡೆಂಟನ್ನು ದೇವರು ಹೀಗೆ ಮಾಡಿಸಿರ್ತಾನೆ. ಈ ಮಹಾನುಭಾವರ ಕಾಲದಲ್ಲಿ ಅದು ಮೊಳೆತ ಊರು ಅಂತ ಆಯಿತು ಅಂತ. ಇದರ ಹಿಂದೆ ನಮಗೆ ಹೀಗೆ ಅನಿಸುತ್ತದು, ಸೂರ್ಯಾಂಶ ಸಂಭೂತರು ಅಂತ ಅಂದದ್ದಕ್ಕೂ ಈ ಟ್ರೀಟ್ಮೆಂಟ್ಗೂ ಒಂದು ಸಂಬಂಧ ಇದೆ ಅಂತ.